ದೋಸ್ತಿ ಮನೆಯಲ್ಲಿ ಬಣ ಬಡಿದಾಟ ಬೀದಿಗೆ ಬಂದಿದೆ. ಬಿಜೆಪಿಯಲ್ಲಿ ಶಾಸಕ ಯತ್ನಾಳ್ ಟೀಮ್ ಪ್ರತ್ಯೇಕ ಸಮರ ಸಾರಿದೆ. ವಕ್ಫ್ ವಿರುದ್ಧ ಅಭಿಯಾನ 2ನೇ ದಿನಕ್ಕೆ ಕಾಲಿಟ್ಟಿದೆ. ಯತ್ನಾಳ್ ನಡೆಯನ್ನ ಖಂಡಿಸಿರುವಂತ ವಿಜೇಂದ್ರ ಜನವರಿ ವೇಳೆಗೆ ಕ್ರಮ ಕೈಗೊಳ್ಳೋಕೆ ಚಿಂತನೆ ನಡೆಸಿದ್ದಾರೆ. ಮತ್ತೊಂದು ಕಡೆ ದಳಮನೆಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಅದೇನು ಅನ್ನೋದನ್ನೇ ಹೇಳ್ತೀವಿ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಯುದ್ಧ, ಅಂತರ್ಯುದ್ಧ, ಕೇಸರಿ ಮನೆಯಲ್ಲಿನ ಒಳಬೇಗುದಿ, ವಿಜಯೇಂದ್ರ ನಾಯಕತ್ವಕ್ಕೆ ವಿರೋಧ. ಒಪ್ಪೋ ಮಾತೇ ಇಲ್ಲ. ಇದು ಬೇರೆ ಯಾರ ಅಪಸ್ವರವೂ ಅಲ್ಲ. ಸ್ವಪಕ್ಷ, ಶಿಸ್ತಿನ ಪಕ್ಷ ಬಿಜೆಪಿಯಲ್ಲೇ ಕೇಳಿ ಬರ್ತಾ ಇರೋ ಅಸಮಾಧಾನದ ಧ್ವನಿ ಇದು. ವಕ್ಫ್ ವಿಚಾರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಸಡ್ಡು ಹೊಡೆದು ಪ್ರತ್ಯೇಕ ಸಮರ ಸಾರಿರೋ ಯತ್ನಾಳ್ ಟೀಮ್ ಮತ್ತಷ್ಟು ಹುರುಪಿನಿಂದ ಅಭಿಯಾನ ಮಾಡ್ತಿದೆ. 2ನೇ ದಿನದ ಅಭಿಯಾನ ಜೋರಾಗಿಯೇ ನಡೆಯುತ್ತಿದೆ. ಬಣ ಬಡಿದಾಟ 2ನೇ ದಿನಕ್ಕೆ ಕಾಲಿಟ್ಟ ಯತ್ನಾಳ್ ಅಭಿಯಾನ. ಕಲಬುರಗಿಯಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ನೇತೃತ್ವದಲ್ಲೇ ಜಾಥಾ. ವಕ್ಫ್ ವಿರುದ್ಧದ ಹೋರಾಟದಲ್ಲಿ ಶಾಸಕ ಯತ್ನಾಳ್ ಟೀಮ್ ಅಭಿಯಾನ 2ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಬೀದರ್ನಿಂದ ಆರಂಭವಾಗಿರೋ ಜನಜಾಗೃತಿ ಜಾಥಾ ಕಲಬುರಗಿಗೆ ತಲುಪಿದೆ. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ವಿಜಯೇಂದ್ರ ಗಂಭೀರ ಚಿಂತನೆ. ಬಿಜೆಪಿಯಲ್ಲಿ ಶಾಸಕ ಯತ್ನಾಳ್ ನಡೆಯನ್ನ ಗಂಭೀರವಾಗಿ ಪರಿಗಣಿಸಿರೋ ವಿಜಯೇಂದ್ರ ಕ್ರಮಕ್ಕೆ ಗಂಭೀರ ಚಿಂತನೆ ನಡೆಸಿದ್ದಾರೆ. ಅದೇನು ಅನ್ನೋದನ್ನೇ ಹೇಳ್ತೀವಿ ನೋಡಿ. ಹೈಕಮಾಂಡ್ ನಾಯಕರ ಜೊತೆ ಕ್ರಮದ ಬಗ್ಗೆ ಚರ್ಚಿಸೋಕೆ ಚಿಂತನೆ ನಡೆಸಿದ್ದಾರೆ. ಸಂಸತ್ ಅಧಿವೇಶನದ ವೇಳೆಗೆ ದೆಹಲಿಗೆ ತೆರಳೋಕೆ ಪ್ಲಾನ್ ಮಾಡಿದ್ದಾರಂತೆ. ಡಿಸೆಂಬರ್ 7ರಂದು ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಕ್ರಮದ ಬಗ್ಗೆ ಪ್ರಸ್ತಾಪ ಮಾಡೋಕೆ ವಿಜಯೇಂದ್ರ ನಿರ್ಧಾರ ಮಾಡಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ನಡೆದರೆ ಜನವರಿ ವೇಳೆಗೆ ಯತ್ನಾಳ್ ವಿರುದ್ಧ ಕ್ರಮ ಆಗೋ ಸಾಧ್ಯತೆ ಇದೆ. ನಿನ್ನೆಯಷ್ಟೇ ಪ್ರತಿಭಟನೆಯಲ್ಲಿ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಬಿಎಸ್ವೈ, ನಿಮಗಿದು ಶೋಭೆ ತರೋದಿಲ್ಲ, ಪ್ರತ್ಯೇಕ ಹೋರಾಟ ಕೈಬಿಡಿ ಅಂತ ಎಚ್ಚರಿಕೆ ಕೊಟ್ರು. ನೋಡ್ರಿ, ಇವತ್ತು ನಾವು ಯಾರನ್ನೂ ಸಮರ್ಥನೆ ಮಾಡಕ್ ಬಂದಿಲ್ಲ. ಯಡಿಯೂರಪ್ಪ ಆದಾಗೆ ಆಗೈತಿ, ಬೊಮ್ಮಾಯಿ ಅವರು ಇದ್ದಾಗ ಆಗೈತಿ. ಅದೇನು ಯಡಿಯೂರಪ್ಪ ಬೊಮ್ಮಾಯಿ ನಮಗ್ ಬೇಕಾಗಿಲ್ಲ. ನಾವು ಬಂದಿದ್ದು ಈ ರಾಜ್ಯದ ರೈತರ ಮಠ ಮಂದಿರಗಳ ಸರ್ಕಾರ ಜಮೀನು ಅವ್ರವ್ರಿಗೆ ಇರಬೇಕು ಅನ್ನೋಂತ ಹೋರಾಟಕ್ಕೆ ಬಂದಿದ್ದೀವಿ. ನಾವ್ ಯಾರ್ದು ಮುಲಾಜ್ನಾಗ ಅದನ್ನ ಸಮರ್ಥನೆ ಮಾಡಿಲ್ಲ. ಅವ್ರು ಹಂಗಾಯ್ತು ಹಿಂಗಾಯ್ತು ಕತ್ತಿ ಹೊಡಿಲಕ್ ಬಂದಿಲ್ಲ. ಯತ್ನಾಳ್ ಅವ್ರ ಟೀಮ್ ಬಂದೈತಿ ಇವತ್ತು. ಅದಕ್ಕೇನು ಅವ್ವ ಅಪ್ಪ ಇಲ್ಲ ಅಂತಾರೆ ಯಾರು ಅಂತಂದ್ರು. ನಾವೆಲ್ಲ ಇಲ್ಲಿ ಏನ್ ಗೊತ್ತೀವಲ್ಲ, ನಮ್ಮ ಅವ್ವ ನಮ್ಮ ಅಪ್ಪಗೆ ಅಟ್ಟೆ ಅಪ್ಪ ಅವ್ವ. ದಿನ ಒಂದು ಪಾರ್ಟಿಗೆ ಹೋಗ್ಕೊಂಡು ಅಪ್ಪಾಜಿ ಅನ್ನೋ ಮಕ್ಕಳು ನಾವಲ್ಲ. ಹೋಗಿ ಯಾರ್ದಾರೆ ಕಾಲು ಮುಗಿ ಮಕ್ಕಳು ನಾವಲ್ಲ. ಇವತ್ತು ಬಸವನಗೌಡ ಪಾಟೀಲ್, ಯತ್ನಾಳ್ ಇವರೆಲ್ಲರೂ ಸಹ ಹೋರಾಟ ಮಾಡೋದನ್ನು ಕೈ ಬಿಟ್ಟು ನಮ್ಮ ಜೊತೆಗೆ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಅಂತ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಂಡ್ರು. ಆದರೂ ಸಹ ಅವರು ಸ್ವಪ್ರತಿಷ್ಠೆಯಿಂದ ಇದೆಲ್ಲ ಮಾಡ್ತಿರುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಈಗಲಾದರೂ ಅವರು ಜಾಗೃತರಾಗಿ ಬಂದು ಎಲ್ಲರೂ ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸೋದಕ್ಕೆ ಅವರೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾವು ವಿನಂತಿ. ಬರಲ್ಲ ಅಂತಿದ್ದಾರೆ ಸರ್ ಅವರು. ಇಲ್ಲ, ನಮ್ಮ ಡ್ಯೂಟಿ ನಾವು ಮಾಡ್ತೀವಪ್ಪ. ಉಳಿದಂಥದ್ದು ಅವ್ರಿಗೆ ಬಿಟ್ಟದ್ದು ಕೇಂದ್ರದ ನಾಯಕರಿಗೆ ಬಿಟ್ಟು. ವರಿಷ್ಠ ಗಮನಕ್ಕೆ ತರ್ತೀರಾ ಸರ್? ಎಲ್ಲ ವರಿಷ್ಠ ಗಮನಕ್ಕೆ ಎಲ್ಲ ಗೊತ್ತಿರುತ್ತೆ, ನೋಡೋಣ ಏನು ಮಾಡ್ತಾರೆ. ಇನ್ನು ಬಿಜೆಪಿಯಲ್ಲಿನ ಬಣ ಬಡಿದಾಟಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿದ್ರು. ಒಂದು ಬಣ ಮನೆಯಲ್ಲಿ ಕೂತಿದೆ, ಇನ್ನೊಂದು ಬಣ ಪ್ರತಿಭಟನೆ ಮಾಡ್ತಿದೆ ಅಂದ್ರು. ಮಾಡ್ಲಿ ಇವ್ರೆ, ನಾನು ಅವತ್ತೇ ಹೇಳಿದ್ದೀನಲ್ಲ, ಎಷ್ಟನ ನೀವು ಬೀದರಿಂದ ಚಾಮರಾಜನಗರ ತನಕ ಒಂದು ಬಣ ಹೊರಟಿದೆ, ಇನ್ನೊಂದು ಬಣ ಮನೇಲಿ ಕೂತಿದೆ. ಅದು ಯಾವ ಬಣ ಹೊರಟಿದೆ ಏನಿದೆ ಅದು ರಿಯಲ್ ಬಿಜೆಪಿ ಅಂತ ಇದು ಗೊತ್ತಿಲ್ಲ. ಅದಕ್ಕೆ ಏನು ಬಿಜೆಪಿ ಲಾಂಛನ ಅಂತೂ ಹಾಕ್ಕೊಂಡಿದ್ದಾರೆ, ಸಿಂಬಲ್ ಹಾಕ್ಕೊಂಡಿದ್ದಾರೆ. ವಿಜೇಂದ್ರ ಅವ್ರ ಫೋಟೋ ಇಲ್ಲ, ನಾರಾಯಣ ಸ್ವಾಮಿ ಚೆಲುವಾದಿದವ್ರಿಲ್ಲ, ಅಶೋಕ್ ಅಣ್ಣಂದಿಲ್ಲ. ಅದು ಬಿಜೆಪಿನಾ? ಇವರು ಸ್ಪಷ್ಟೀಕರಣ ಕೊಡಬೇಕಲ್ಲ. ಇವರು ಬೀದಿನಲ್ಲನ ಹೋರಾಡಲಿ, ಬಟ್ಟೆಯನ್ನ ಹರ್ಕೊಡ್ಲಿ, ಗಂಟ್ಲನ್ನ ಕೂಕೊಂಡು ಚೀರಾಡಲಿ, ಏನು ಫರಕ್ ಬೀಳಲ್ಲ. ದಳಮನೆಯಲ್ಲಿ ಜೋರಾಯಿತು ಬಣ ಬಡಿದಾಟ. ಕೇವಲ ಬಿಜೆಪಿ ಮಾತ್ರ ಅಲ್ಲ, ಜೆಡಿಎಸ್ನಲ್ಲೂ ಬಣ ಬಡಿದಾಟ ಜೋರಾಗಿದೆ. ಮೊನ್ನೆಯಷ್ಟೇ ಕುಮಾರಸ್ವಾಮಿ ವಿರುದ್ಧ ಶಾಸಕ ಜಿಟಿ ದೇವೇಗೌಡ ಅಸಮಾಧಾನ ಹೊರಹಾಕಿದ್ರು. ಇದೀಗ ಬೈ ಎಲೆಕ್ಷನ್ ರಿಸಲ್ಟ್ ಬಳಿಕ ಸಿಎಂ ಇಬ್ರಾಹಿಂ ಆಕ್ಟಿವ್ ಆಗಿದ್ದಾರೆ. ಅದೇನು ಅನ್ನೋದನ್ನೇ ಹೇಳ್ತೀವಿ ನೋಡಿ. ಬೈ ಎಲೆಕ್ಷನ್ ಫಲಿತಾಂಶದ ಬಳಿಕ ಸಿಎಂ ಇಬ್ರಾಹಿಂ ಫುಲ್ ಆಕ್ಟಿವ್ ಆಗಿದ್ದಾರೆ.
ಅಸಮಾಧಾನಿತ ಜೆಡಿಎಸ್ ನಾಯಕರ ಸಂಪರ್ಕಕ್ಕೆ ಪ್ರಯತ್ನ ನಡೆಸುತ್ತಿದ್ದಾರೆ. ಈಗಾಗಲೇ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದಕ್ಕೆ ಅಸಮಾಧಾನದಿಂದ ಇಬ್ರಾಹಿಂ ಪಕ್ಷದಿಂದ ಹೊರಗೆ ಬಂದಿದ್ದಾರೆ. ಸ್ವಲ್ಪ ದಿನ ತಟಸ್ಥವಾಗಿದ್ದ ಇಬ್ರಾಹಿಂ ಇದೀಗ ಫಲಿತಾಂಶದ ಬಳಿಕ ಆಕ್ಟಿವ್ ಆಗಿದ್ದಾರೆ. ತೃತೀಯ ರಂಗ ರಚನೆ ಹೆಸರಲ್ಲಿ ಅಸಮಾಧಾನಿತರ ಸಂಪರ್ಕಕ್ಕೆ ಮುಂದಾಗಿದ್ದಾರಂತೆ. ಮೊದಲ ಭಾಗವಾಗಿ ಜಿಟಿ ದೇವೇಗೌಡರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಈ ಮೂಲಕ ಅಸಮಾಧಾನಿತರನ್ನ ಒಗ್ಗೂಡಿಸಿ ಸಡ್ಡು ಹೊಡೆಯೋಕೆ ಪ್ಲಾನ್ ಮಾಡಿದ್ದಾರೆ. ನಾನು ಇವತ್ತು JDS ಅಧ್ಯಕ್ಷ ನಾನೇ. ಹೌದು, ಐ ವಾಸ್ ದೇರ್ ಆಸ್ ಎ ಲೀಡರ್. ಟುಡೇ ಆಲ್ಸೋ ಐ ಆಮ್ ದೇರ್, ಟುಮಾರೋ ಆಲ್ಸೋ ದೇರ್. ಎಲ್ಲಿಗೆ ಪ್ರಯಾಣ ಇಲ್ಲ, ನಮ್ಮ ಮನೆ ನಮ್ಮ ಶಕ್ತಿ ನಾವು ನಿಲ್ತೀವಿ. ಯಾರು ಇಲ್ಲ JDS ಬಿಡ್ತೀವಿ ಅಂತ ನಾವೇನು ಹೇಳಿಲ್ವಲ್ಲ. JDS ನಮ್ದು, ಅದನ್ನ JDS ನಾವು ಸ್ಟ್ರಾಂಗ್ ಮಾಡ್ತೀವಿ. ಹೌದೌದೌದು. ಮಹಾರಾಷ್ಟ್ರದ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ರಾಜ್ಯದ ಹಿತದೃಷ್ಟಿಯಿಂದ 3ನೇ ಶಕ್ತಿ ಅಗತ್ಯ ಅನ್ನಕ್ಕಂಥದ್ದನ್ನ ಜನ ಇವತ್ತು ಎತ್ತಿ ಹೇಳ್ತಾ ಇದ್ದಾರೆ. ಮೊನ್ನೆಯಷ್ಟೇ ಕುಮಾರಸ್ವಾಮಿ ವಿರುದ್ಧ ಜಿಟಿ ದೇವೇಗೌಡ ಅಸಮಾಧಾನಗೊಂಡಿದ್ರು. ಇದಕ್ಕೆ ಜೆಡಿಎಸ್ ಮಾಜಿ ಶಾಸಕ ಸಾರಾ ಮಹೇಶ್ ಮಾತನಾಡಿ, ಕೈ ಮುಗಿದು ಕೇಳಿಕೊಳ್ತೀನಿ, ನಾವು ತಪ್ಪು ಮಾಡಿದ್ರೆ ಪಕ್ಷದ ವೇದಿಕೆಯಲ್ಲಿ ಕಪಾಳಕ್ಕೆ ಹೊಡೆಯಿರಿ, ಇಲ್ಲ ಸಲ್ಲದ ಆರೋಪ ಮಾಡಬೇಡಿ ಅಂದ್ರು. ನಾನಿದ್ರೆ ಮಾತ್ರ, ಜನತಾದಳದ ಕಾರ್ಯಕರ್ತಿದ್ರೆ ಮಾತ್ರ ನನ್ನ ಶಕ್ತಿ, ಇಲ್ಲದೆ ಇದ್ರೆ ನಾನು ಝೀರೋ. ಬೇರೆಯವ್ರಿಗೆ ಗೊತ್ತಿಲ್ಲ. ನಾನು ಮಂಜೇಗೌಡರು JDSಗೆ ಬಂದಿದ್ದಕ್ಕೆ ಇವತ್ತು MLC ಆದರು. ನಾನು JDSಗೆ ಬಂದಿದ್ದಕ್ಕೇನೆ 3 ಸತಿ ಶಾಸಕನಾಗಿ ನನ್ನನ್ನು ಮಂತ್ರಿ ಮಾಡಿದ್ರು. JDS ಇದ್ರೆ ಮಾತ್ರ ನನ್ನ ಶಕ್ತಿ. JDS ಬಿಟ್ಟು ಹೋಗಿ ಏನೇನು 15 ವರ್ಷ ನಾನೇನಾಗಿದ್ದೆ ಅಂತ ನನಗೆ ಗೊತ್ತಾಯ್ತು. 3 ಕ್ಷೇತ್ರದ ಉಪಚುನಾವಣೆಯಲ್ಲಿ ಸೋಲಿನ ಬಳಿಕ ದೋಸ್ತಿ ಮನೆಯಲ್ಲಿ ಬಣ ರಾಜಕೀಯ ತಾರಕಕ್ಕೇರಿದೆ. ಇದು ರಾಜ್ಯ ಬಿಜೆಪಿ ನಾಯಕರಿಗೆ ಟೆನ್ಷನ್ ತಂದಿಟ್ಟಿದೆ. ಇದೆಲ್ಲದಕ್ಕೂ ನೇರವಾಗಿ ಹೈಕಮಾಂಡ್ ಎಂಟ್ರಿ ಕೊಟ್ಟು ಇತಿಶ್ರೀ ಹಾಡೋತ್ತೋ ಇಲ್ವೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.